ಪ್ರಕೃತಿ ಕೋಪಕ್ಕೆ ಜನರ ಜೀವನ ಅಲ್ಲೋಲ ಕಲ್ಲೋಲ ಆಗುತ್ತೆ ಎನ್ನುವುದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಒಂದು ಸಾಕ್ಷಿ. ಘಟನೆ ನಡೆದ ದಿನದಿಂದಲೂ ಉತ್ತರ ಕನ್ನಡ ಜಿಲ್ಲೆಯು ಅಕ್ಷರಶಃ ಸ್ತಬ್ಧವಾಗಿದೆ. ಗುಡ್ಡ ಕುಸಿತದಿಂದಾಗಿ ಸುಮಾರು 11 ಮಂದಿ ಬಲಿಯಾಗಿದ್ದು 8 ಮಂದಿಯ ಮೃತದೇಹ ಪತ್ತೆಯಾಗಿದ್ದು, ಘಟನೆ ನಡೆದು 10 ದಿನಗಳಾದರೂ ಇಂದಿಗೂ 3 ಜನರ ಬಗ್ಗೆ ಸುಳಿವು ಸಿಗುತ್ತಿಲ್ಲ. ಆ 3 ವ್ಯಕ್ತಿಗಳ ಹುಡುಕಾಟಕ್ಕಾಗಿ ಕಾರ್ಯಾಚರಣೆ ನಡೆಯುತ್ತಿದೆ. ಮೊಬೈಲ್ ಸುಳಿವಿನ ಆಧಾರದ ಮೇಲೆ ಕೇರಳ ಮೂಲದ ಅರ್ಜುನ್ ಬದುಕಿರಬಹುದು ಎಂಬ ಆಶಾಭಾವನೆ ಮೂಡಿದೆ. ಈಗ ಕಾರ್ಯಾಚರಣೆಯನ್ನು ಇನ್ನಷ್ಟು ಚುರುಕುಗೊಳಿಸಲಾಯಿತು. ಕಾರ್ಯಾಚರಣೆಗಾಗಿ ಲಾಂಗ್ ಆರ್ಮ್ ಬೂಮರ್, ಎಕ್ಸಿಕಾವೇಟರ್, ದ್ರೋಣ ಆಧಾರಿತ ಇಂಟೆಲಿಜೆಂಟ್ ಅಂಡರ್ಗ್ರೌಂಡ್ ಬರೀಡ್ ಆಬ್ಜೆಕ್ಟ್ ಡಿಟೆಕ್ಷನ್ ಸಿಸ್ಟಮ್, ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಜೊತೆ ಆರ್ಮಿ, ಪೊಲೀಸ್, ಎನ್ಡಿಆರ್ಎಫ್ ಮತ್ತು ಎನ್ಐಟಿಕೆ ಸುರತ್ಕಲ್ ತಜ್ಞರ ತಂಡ ಬಳಸಲಾಗಿದೆ. ಶಾಸಕ ಸತೀಶ್ ಶೈಲ್ ಅವರ ವಿಶೇಷ ಆಸಕ್ತಿಯಿಂದ ಈಗಾಗಲೇ 2 ಬೂಮರ್ ಯಂತ್ರಗಳು ಕೆಲಸ ಮಾಡುತ್ತಿದೆ. ಘಟನಾ ಸ್ಥಳದಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ. ಗುಡ್ಡ ಕುಸಿತದ ಸ್ಥಳದಲ್ಲಿ ಲಾರಿ ಪತ್ತೆಯಾಗಿಲ್ಲ, ಬದಲಾಗಿ ಗಂಗಾವಳಿ ನದಿಯಲ್ಲಿ ಲಾರಿ ಬಿದ್ದಿರಬಹುದು ಎಂದು ಶಂಕಿಸಲಾಗಿದೆ. ಯಾಕಂದರೆ ಕಾರ್ಯಾಚರಣೆ ವೇಳೆ ಕಬ್ಬಿಣ ತಾಗಿದ ಅನುಭವವಾಗಿದೆ. ನಾಪತ್ತೆಯಾಗಿರುವ ಅರ್ಜುನ ಕೇರಳ ಮೂಲದವರಾಗಿದ್ದು, ಪತ್ತೆಯಾದ ಭಾರತ್ ಬೆಂಜ್ ಲಾರಿಯ ಅವಶೇಷಗಳು ಅರ್ಜುನ ಇದ್ದ ಲಾರಿನ ಎನ್ನುವ ಮಾಹಿತಿ ಲಭ್ಯವಾಗಿಲ್ಲ. ಈ ಲಾರಿಯ ಅವಶೇಷಗಳ ಜೊತೆಗೆ ಇನ್ನೂ 3 ವಾಹನಗಳು ಪತ್ತೆಯಾಗಿದೆ ಎಂದು ಹೇಳಲಾಗುತ್ತಿದೆ. ಅದೇನೇ ಇರಲಿ, ದುರಂತ ನಡೆದು ಅದೆಷ್ಟೋ ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡು ನೋವಿನಲ್ಲಿದ್ದಾರೆ. ಸರ್ಕಾರ ಅದೆಷ್ಟೇ ಪರಿಹಾರ ನೀಡಿದರೂ ಹೋಗಿರುವ ಜೀವ ಮತ್ತೆ ಬರುವುದಿಲ್ಲ ಎನ್ನುವುದು ಮಾತ್ರ ಸತ್ಯ. ನಾಪತ್ತೆಯಾಗಿರುವ 3 ಸುರಕ್ಷಿತವಾಗಿ ಬರಲಿ ಎನ್ನುವುದು ಎಲ್ಲರ ಆಶಯವಾಗಿದೆ.